ಬೆಂಗಳೂರಿನೆಲ್ಲೆಡೆ ಈಗ ನೀರಿಗಾಗಿ ಹಾಹಾಕಾರ ಎದ್ದಿದೆ. ನೀರಿಲ್ಲ ಅಂತ ಹೇಳಿ ಜನ ಪರಿತಪಿಸ್ತಾ ಇದ್ದಾರೆ. ಟಿವಿ9ನಲ್ಲಿ ಈಗ ವೈಟ್ ಫೀಲ್ಡ್ ಜನರ ಸಂಕಷ್ಟದ ಒಂದು ಲೈವ್ ರಿಪೋರ್ಟ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪ್ರತಿಷ್ಠಿತ ಏರಿಯಾಗಳಲ್ಲೇ ಜಲಗಂಡಾಂತರ ಎದುರಾಗಿದೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅಂಬೇಡ್ಕರ್ ನಗರದಲ್ಲಿ ಜಲಗಂಡಾಂತರ ಎದುರಾಗಿದೆ. ಜೀವ ಜಲ ಇಲ್ಲದೆ ನಿವಾಸಿಗಳು ಗೋಳಾಡ್ತಾ ಇದ್ದಾರೆ. ಹನಿ ನೀರಿಗೂ ಕೂಡ ವೈಟ್ ಫೀಲ್ಡ್ನ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಆದರೆ ಯಾರು ನಮ್ಮ ಗೋಳು ಕೇಳ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಶಾಂತಮೂರ್ತಿ, ಈಗ ವೈಟ್ ಫೀಲ್ಡ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಫೀಲ್ಡ್ನ ನಿವಾಸಿಗಳು ಪ್ರತಿಭಟನೆ ನಡೆಸ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಸೊ ಯಾಕೆ ಜಲಮಂಡಳಿ ಇವರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ವಾ? ಆಕ್ಚುಲ್ ಆಗಿ ಏನ್ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು, ಜನ ಏನ್ ಹೇಳ್ತಾರೆ ಈಗ? ಎಸ್ ರೆಹಮಾನ್, ಈಗಾಗಲೇ ಏನೋ ಬೇರೆ ಬೇರೆ ಭಾಗದಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಗಮನಿಸ್ತಾ ಇದ್ವಿ. ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ನ ಅಂಬೇಡ್ಕರ್ ನಗರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಜನರು ಅನುಭವಿಸ್ತಾ ಇರುವಂಥದ್ದು. ನೀರಿಗಾಗಿ ಜನರು ಸಾಕಷ್ಟು ಒಂದು ಸಮಸ್ಯೆಯನ್ನು ಅನುಭವಿಸ್ತಾರೆ. ಇಲ್ಲಿರ್ತಕ್ಕಂಥ ಜನರಿಗೆ ಪ್ರತಿನಿತ್ಯ ಟ್ಯಾಂಕರ್ ನೀರೇ ಆಸರೆ ಆಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಕಾವೇರಿ ನೀರು ಕೂಡ ಬರ್ತಾ ಇಲ್ಲ, ಬೋರ್ವೆಲ್ ನೀರುಗಳು ಕೂಡ ಬತ್ತೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಜನರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಜನರಿಗೆ ಪ್ರತಿನಿತ್ಯ ಬರ್ತಿದ್ದಂತ ನಲ್ಲಿ ನೀರು ಕೂಡ ಸಂಪೂರ್ಣವಾಗಿ ನಿಂತೋಗಿರುವಂಥದ್ದು, ಮತ್ತಷ್ಟು ಸಂಕಷ್ಟವನ್ನ ಈಡು ಮಾಡಿರುವಂಥದ್ದು. ನಮ್ಮ ಜೊತೆ ಒಂದಷ್ಟು ನಿವಾಸಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಏರಿಯಾದಲ್ಲಿ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಇದೆ ಮತ್ತೆ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿದ್ದೀರಾ ಅಂತ? ತುಂಬಾ ವರ್ಷ ಆಯ್ತು, ಇವಾಗ ನೀರು ಅಷ್ಟೊಂದು ಬರ್ತಾ ಇಲ್ಲ. ಇವು ಕಾವೇರಿ ನೀರು ಅದು ಇದು ಹಾಕಿದಾರೆ, ಅದು ಕೂಡ ನೀರು ಬರ್ತಾ ಇಲ್ಲ. ನಾವು ಕೂಲಿ ಮಾಡೋರು ಏನ್ ಮಾಡ್ಬೇಕು? ಮೇಡಮ್, ಈಗ ನೀರ್ ಬರ್ತಾ ಇಲ್ಲ, ಅದ್ರ ಜೊತೆಗೆ ಟ್ಯಾಂಕರ್ ಮಾಫಿಯಾ ಕೂಡ ಒಂದ್ ರೀತಿಯಲ್ಲಿ ಸಂಕಷ್ಟ ತಂದಿಟ್ಟಿದೆ. ಅಂದ್ರೆ ದುಪ್ಪಟ್ಟು ಹಣವನ್ನು ಕೊಟ್ಟು ಟ್ಯಾಂಕರ್ ನೀರು ತರಿಸ್ತಾ ಇದ್ದೀರಾ, ಏನ್ ಸಮಸ್ಯೆ ಆಗ್ತಿದೆ ಅಂತ? ನೀರು ಒಂದ್ ಲೋಡು 1,500 ಸರ್. ಏನು 4,000 ಲೀಟರ್ಗೆ 1,500, 14,000 ಲೀಟರ್ಗೆ 3,000. ಬಡವರಿಗೆ ಎಲ್ಲ ನೀರ್ ಕೊಟ್ಟು ಹಾಕ್ಸ್ಕೊಳಕ್ ಆಗಲ್ಲ ಸರ್. ಮೇಡಮ್, ಈಗ ನಲ್ಲಿ ನೀರು ಬರ್ತಾ ಇಲ್ಲ, ಅದ್ರ ಜೊತೆ ಟ್ಯಾಂಕರ್ ನೀರು ಸಿಗ್ತಾ ಇಲ್ಲ. ಅದು ಟ್ಯಾಂಕರ್ ನೀರು ದುಪ್ಪಟ್ಟಾಗ್ತಾ ಇದೆ. ಅಧಿಕಾರಿಗಳಾಗ್ಲಿ ಸ್ಥಳೀಯ ಪ್ರತಿನಿಧಿಗಳಾಗ್ಲಿ ಯಾರು ಗಮನ ಹರಿಸ್ತಾ ಇದಾರೆ ಅಂತ? ಯಾರು ಬಂದು ನಮ್ಮನ್ನ ಏನು ಕೇಳಿಲ್ಲ ಸರ್, ಯಾರು ಬಂದು ಏನು ಕೇಳಿಲ್ಲ. ಕುಡಿಯೋ ನೀರು ಬಂದು 10 ರೂಪಾಯಿ ಮಾಡಿದ್ದಾರೆ ಒಂದು ಬಿಂದಿಗೆ ನೀರು. ಟ್ಯಾಂಕರ್ ನೀರು ಬಂದು 1,500 ಮಾಡಿದ್ದಾರೆ. ನಾವು ಹೋಗಿ ಸಂಪಾದಿಸೋದೇ ತಿಂಗಳಿಗೆ ಒಂದು 10,000 ಸಂಪಾದಿಸಿದ್ರೆ ಅದ್ರಲ್ಲಿ ಎಷ್ಟು ಅಂತ ನಾವು ಓಡಿಸ್ಕೊಂಡು ಕುಡಿಯೋದು. ಎಲ್ಲ ಪಿಜಿಗಳಿಗೆ ಹೋಗ್ತಾ ಇದೆ ನೀರು. ನಮ್ಮನ್ನ ಕಾಂಗ್ರೆಸ್ ಅವರು ಬಂದು ಏನಂತ ಕೇಳ್ತಾ ಇಲ್ಲ, ಬಿಜೆಪಿ ಅವರು ಬಂದು ಏನಂತ ಕೇಳ್ತಾ ಇಲ್ಲ. ಎಲೆಕ್ಷನ್ ಯಾವತ್ತಾಯ್ತೋ ಅವತ್ತು ಅಲ್ಲಿ ಬಂದು ನೋಡಿರೋರು ಅವರು. ಇವತ್ವರೆಗೂ ನಮ್ಮ ಮನೆಗಳ ಹತ್ರ ಯಾರು ಬಂದು ಏನು ಕೇಳಿಲ್ಲ. ನೀರಿದ್ಯಾ ಇಲ್ವಾ, ಸತ್ತಿದಾರ ಬದುಕಿದಾರ, ಯಾರು ಬಂದು ಕೇಳ್ತಾ ಇಲ್ಲ. ನಮ್ಗೆ ಊಟ ಕೊಡಿ, ಅದು ಕೊಡಿ, ಇದು ಕೊಡಿ. ಮೇಡಮ್, ಈಗ ಒಂದಷ್ಟು ಬಿಲ್ ಕೂಡ ಕಟ್ತಾ ಇದ್ರ, ನೀರ್ ಬರ್ಲಿಲ್ಲ ಅಂದ್ರೂ ಕೂಡ ಬಿಲ್ ಬರ್ತಾ ಇದೆ ಕಾವೇರಿ ನೀರ್ದು. ಎಸ್ ಬಿಲ್ ಬಂದಿದೆ ನೋಡಿ. ಒಂದು ಗ್ಲಾಸ್ ನೀರ್ ಸಿಕ್ಕೋದಿಲ್ಲ ಸರ್, ಆದ್ರೆ ಬಿಲ್ ಮಾತ್ರ ದೊಡ್ಡದು ಕಳ್ಸ್ತಾರೆ. ಆ ಬಿಲ್ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಹಾಕ್ತಾರೆ. ಹೆಂಗ್ ಸರ್ ನಾವು ಜೀವನ ಮಾಡೋದು? ಎಲ್ಲ ಕೂಲಿ ಕೆಲಸ ಮಾಡೋರು. ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಮಾತು. ಒಟ್ನಲ್ಲಿ ಒಂದ್ ಕಡೆ ನೀರ್ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ದುಬಾರಿಯಾದ ಹಣವನ್ನ ಕೊಟ್ಟು ಟ್ಯಾಂಕರ್ ನೀರನ್ನ ತರಿಸ್ಕೋಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ ಕಡೆ ಗಮನ ಹರಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಇದರಿಂದಾಗಿ ನಾವು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೀವಿ ಅನ್ನೋ ಮಾತನ್ನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ. ಈ ಮೂಲಕ ಸರ್ಕಾರಕ್ಕೆ ಮತ್ತೆ ಜಲಮಂಡಳಿಗೆ ಟಿವಿ9 ನೇರವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಯಾವಾಗ? ಹಾಗಾದ್ರೆ 3 ತಿಂಗಳು ಕಳೆದಿದೆ, ಇನ್ನೂ ಕೂಡ ಜಲದಾಹಕ್ಕೆ ಮುಕ್ತಿ ಸಿಕ್ಕಿಲ್ಲ. ಯಾವಾಗ ಮುಕ್ತಿ ಕೊಡಿಸ್ತೀರಿ? ಕಾವೇರಿ ನೀರು ಖಾಲಿಯಾಗಿದೆ, ಮಳೆ ಅಂತೂ ಇಲ್ವೇ ಇಲ್ಲ. ಬೋರ್ವೆಲ್ಗಳು ಕೂಡ ಬತ್ತೋಗಿವೆ, ಜೊತೆಗೆ ಅಂತರ್ಜಲ ಮಟ್ಟ ಕೂಡ ಕುಸಿತವಾಗಿದೆ. ಹನಿ ಹನಿ ನೀರಿಗೂ ಬೆಂಗಳೂರಿನ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಪರಿಹಾರ ಇಲ್ಲದ ಸಮಸ್ಯೆ ಆಯ್ತಾ ಹಾಗಾದ್ರೆ ಬೆಂಗಳೂರಿನ ಜಲಕ್ಷಾಮ? ನೀರಿನ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ವಾ? ಹಾಗಾದ್ರೆ ನೀರು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಧಿಕಾರಿಗಳು,
ಈಗ ನಿದ್ದೆಗೆ ಜಾರಿದಾರ? ಕೇವಲ ಭರವಸೆಗಷ್ಟೇ ಸೀಮಿತವಾಯ್ತಾ ನಿಮ್ಮ ಮಾತುಗಳು? ಜನ ಸಂಕಷ್ಟದಲ್ಲಿದ್ರು ಕೂಡ BBMP ಆಗಲಿ ಜಲಮಂಡಳಿ ಆಗಲಿ ಯಾಕೆ ಇನ್ನೂ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ತೋರ್ತಾ ಇದೆ? ಅವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿಚಾರಗಳನ್ನ ಮುಂದೆ ಇಟ್ರಿ, ನಾವು ಆದಷ್ಟು ಬೇಗ ಟ್ಯಾಂಕರ್ನ ವ್ಯವಸ್ಥೆ ಮಾಡ್ತೀವಿ, ಪ್ರೈವೇಟ್ ಅವರಿಂದ ತಗೊಳ್ತೀವಿ, ಅವ್ರು ಕೊಡ್ಲೇಬೇಕಾಗತ್ತೆ, ನಾವೆಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೇ ಬಂತು ಹೊರತು ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಟ್ಯಾಂಕರ್ ಮಾಫಿಯಾ ಇನ್ನೂ ಹಾಗೇ ಇದೆ. ಬೇಕಾದ ಹಾಗೆ ಬಾಯಿಗೆ ಬಂದ ಹಾಗೆ ರೇಟ್ ಹೇಳ್ತಾರೆ. ಆ ರೇಟ್ ಕೊಟ್ಟು ನೀರನ್ನ ತರಿಸ್ಕೊಳ್ಳೋದಕ್ಕೆ ಜನ ಕೂಡ ಸಂಕಷ್ಟದಲ್ಲಿದ್ದಾರೆ. ಸೊ ಈ ಕೂಡಲೇ ಸರ್ಕಾರ ಹಾಗೆ ಜಲಮಂಡಳಿ ಎಚ್ಚೆತ್ಕೋಬೇಕು ಅನ್ನುವಂಥದ್ದು TV9ನ ಆಗ್ರಹ.